ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀಡಲ್ ವರ್ಕ್. ಸೊ ನಾನು ಇವತ್ತು ಕ್ಯೂಟ್ ಆಗಿರುವಂಥ ಬೇಬಿ ಟ್ಯಾಸಲ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ. ನಾನಿಲ್ಲಿ ಎರಡು ದಾರವನ್ನು ತಗೊಂಡಿದ್ದೀನಿ. ನನಗೆ ಒಂದು ಬೇಬಿ ಕುಚ್ ಮಾಡೋದಕ್ಕೆ ಟೋಟಲ್ 67 ದಾರ ಬೇಕು. ಸೊ ಇವಾಗ ಇದು 2 ಇರೋದ್ರಿಂದ ನಾನು 30 ಸಲ ಸುತ್ಕೊಂಡ್ರೆ ಡಬ್ಬಲ್ಲು 60 ಆಗುತ್ತೆ. ನೀವು ಒಂದು ದಾರ ಇತ್ತು ಅಂದರೆ ನೀವು 60 ಸಲ ಸುತ್ಕೊಬೇಕಾಗತ್ತೆ. ನೋಡಿ, ನೀವು ಒಂದು ರಟ್ಟು ಅಥವಾ ಏನಕ್ಕಾದ್ರೂ ಟೇಬಲಿಗೆ ಏನಕ್ಕಾದ್ರೂ ಸುತ್ಕೊಬೋದು. ನಾನಿಲ್ಲಿ ನನ್ನ ಟೇಬಲಿಗೆ ಸುತ್ತಿ ತೋರಿಸ್ತಾ ಇದ್ದೀನಿ. ಟೋಟಲ್ 30 ಸಲ ಸುತ್ಕೊಬೇಕು ಜೋಡಿನ. ಸೊ 30 ಸಲ ನಾನು ದಾರಾನ ಸುತ್ತಿಟ್ಕೊಂಡಿದ್ದೀನಿ. 30 ಅಂದರೆ 67 ದಾರ ಆಗಿದೆ. ನಾನು ಒಂದು ಸೈಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಇದು ಬಂದು 67 ದಾರ ರೆಡಿ ಇದೆ. ನಾನು ಇದನ್ನ ಒಂದು ದಪ್ಪ ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ. ನಿಮಗೆ ಇದು ಈಸಿಯಾಗಿ ಹಾಕೋದಕ್ಕೆ ಬರಲ್ಲ ಅಂದರೆ ನೀವು ಎಡ್ಜಿಗೆ ನೀರಲ್ಲಿ ಅಥವಾ ಗಮ್ಮಲ್ಲಿ ಹಾಕಿ ನೀವು ಸೂಜಿಗೆ ಪೋಣಿಸ್ಕೊಬೋದು. ಇದು ನಮ್ಗೆ ಅಭ್ಯಾಸ ಇರೋದ್ರಿಂದ ನಾವು ಒಂದೇ ಟೈಮೇ ಪೋಣಿಸ್ಕೊತೀನಿ. ಸಾರಿ ಡಬಲ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಪರ್ಪಲ್ ಮತ್ತು ಆಫ್ ವೈಟ್ ಕಾಂಬಿನೇಷನಲ್ಲಿ ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಸೊ ನಾನು ಇದನ್ನು ಸ್ಟ್ರೈಟಿಂಗ್ ಮಷೀನಲ್ಲಿ ಥ್ರೆಡ್ನ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಸ್ಟ್ರೈಟಾಗೆ ತುಂಬ ಹರಡ್ಕೊಳ್ಳಲ್ಲ. ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿ ಬಂದಿದೆ ಥ್ರೆಡ್. ಸೊ ಸಾರಿ ಬಂದು ಡಬಲ್ ಕಲರ್ ಕಾಂಬಿನೇಷನ್ ಇದೆ, ಪರ್ಪಲ್ ಅಂಡ್ ಒಂಥರ ಕ್ರೀಮ್ ಕಾಂಬಿನೇಷನ್ ಇದೆ. ನಾನು ಇದು ಬೇಬಿ ಕುಚ್ ಮಾಡೋದಕ್ಕೆ ಝರಿ ಯಾವ ಕಪ್ಪಲ್ಲೂ ಅಲ್ಲಿ ಯಾವ ಕಲರ್ ಝರಿ ಇದೆ ಅದನ್ನ ಮ್ಯಾಚಿಂಗ್ ಇಟ್ಕೊಂಡಿದ್ದೀನಿ. ಹಾಗೂ ನಾನು ಕುಚ್ನ ಟೈಯಿಂಗ್ ಮಾಡೋದಕ್ಕೆ ಎಮ್ಮಿಂಗ್ ಸೂಜಿಗೆ 2 ಎಳೆ ಜರಿನ ನಾನು ಪೋಣಿಸ್ಕೊಂಡಿದ್ದೀನಿ. ಹಾಗೂ ಸ್ಯಾರಿ ಡಬಲ್ ಕಲರ್ ಕಾಂಬಿನೇಷನಲ್ಲಿ ದಾರಾನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ, ಹಾಗೂ ಸೀಸರ್. ಸೊ ನಾನಿಲ್ಲಿ ಸಾರಿನ ಉಲ್ಟಾ ಇಟ್ಕೊಂಡು ಕುಚ್ನ ಮಾಡ್ತಾ ಇದ್ದೀನಿ. ನೀವು ಸೀದಾ ಕೂಡ ಇಟ್ಕೊಂಡು ಮಾಡ್ಬೋದು. ಇದು ಸೀದಾ ಆಗಿರುತ್ತೆ. ನಾನಿಲ್ಲಿ ಉಲ್ಟಾ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಫಸ್ಟ್ ಸಾರಿ ಸ್ವಲ್ಪ ಜರಿ ವಿವಿಂಗ್ ಇರೋದ್ರಿಂದ ಗಟ್ಟಿ ಇರುತ್ತೆ. ನಾವು ಡೈರೆಕ್ಟಾಗಿ ಸೂಜಿಯಲ್ಲಿ ಕುಚ್ನ ಮಾಡೋದಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಕ್ರೋಶದಲ್ಲಿ ಈ ಥರ ಹೋಲ್ನ ಮಾಡ್ಕೊಳ್ಳಿ. ನೀವು ಎಷ್ಟು ಡಿಸ್ಟೆನ್ಸಿಗೆ ಹಾಕೊತೀರಾ ಅದನ್ನ ನೋಡಿಕೊಂಡು ಈ ಥರ ಹೋಲ್ನ ಮಾಡಿ, ಅವಾಗ ಸ್ವಲ್ಪ ಗ್ಯಾಪ್ ಸಿಗುತ್ತೆ ನಿಮಗೆ. ಸೊ ನಾನಿಲ್ಲಿ ಸ್ಟಾರ್ಟಿಂಗು ಕಾಂಟ್ರಾಸ್ಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸೊ ನೋಡ್ತಾ ಇರ್ಬೋದು, ನಾನು ಮುಂದೆಯಿಂದ ದಾರನ ತಗೊತಾ ಇದ್ದೀನಿ. ಸ್ಟಾರ್ಟಿಂಗು ಸ್ವಲ್ಪ ದಾರ ಸುತ್ಕೊಂಡಿರ್ತೀವಲ್ಲ, ಅದು ಲೆವೆಲ್ ಬರಬೇಕು ಅಂದರೆ 1 ಅಥವಾ 2 ಕುಚ್ನ ನೀವು ಕಟ್ಟಿದ್ರೆ ಅದು ಲೆವೆಲ್ ಬರುತ್ತೆ. ನೋಡಿ, ಇದು ಹಿಂದೆ ಇರುತ್ತೆ. ಫಸ್ಟ್ ಹೀಗೆ ಹಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಕುಚ್ಚು ಕ್ಲೀನಾಗಿ ಕೂರತ್ತೆ. ನಾನಿಲ್ಲಿ ಏನು ಜರಿನ ಪೋಣಿಸ್ಕೊಂಡಿದ್ದಲ್ಲ, ಸೊ ನೋಡಿ ಫ್ರಂಟಿಂದ ನನ್ನ ಮುಂದೆಯಿಂದ ನಾನು ಹಿಂದೆಗೆ ಚುಚ್ಚುತ್ತಾ ಇದ್ದೀನಿ. ಇದು ಸ್ವಲ್ಪ ಜರಿನ ನೀವು ಹೀಗೆ ಹೆಬ್ಬೆಟ್ಟಲ್ಲಿ ಟೈಟಾಗಿ ಇಟ್ಕೊಳ್ಳಿ. ಇದಾದಮೇಲೆ ಇದೇನು ಸೂಜಿ ಇದೆ ಅಲ್ವಾ, ಸೂಜಿನ ನೋಡಿ ಹೀಗೆ ಈ ಬೆರಳು ಸಹಾಯದಿಂದ ಈ ಥರ ಮುಂದೆ ಮಾಡ್ಕೊಳ್ಳಿ. 1, 2, 3 ಸಲ ನೀವು ಈ ಥರ ಗಂಟನ್ನ ಹಾಕಿ ಮತ್ತೆ ಮೇಲಿಂದ ಕುಚ್ಚು ಒಳಗಡೆ ನೀವು ಈ ಜರಿಯ ಸೂಜಿನ ತಗೊಂಬನ್ನಿ. ನೋಡಿ, ಹಿಂಗೆ ಬಂದಾಗ ಮತ್ತೆ ನಿಮ್ಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ನೀವು ಬೇಬಿ ಕುಚ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲ ನಾನು ಸ್ವಲ್ಪ ಆಲ್ರೆಡಿ ಇವಾಗ ಬೇಬಿ ಕುಚ್ನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ಹಾಕ್ಕೊಳ್ಳಿ. ಹಾಗೂ ಕಾಂಬಿನೇಷನ್ನು ಕೂಡ ನಿಮ್ಗೆ ಯಾವ ಥರ ಬೇಕು. ಈಗ ನಾನಿಲ್ಲಿ 4 ಆಫ್ ವೈಟು ಮತ್ತು 4 ಪರ್ಪಲ್ನ ಕೊಟ್ಟಿದ್ದೀನಿ. ನೀವು 2 ಕಾಂಬಿನೇಷನ್ ಅಥವಾ ಒಂದೊಂದು ಆ ಥರ ಕೂಡ ನಿಮ್ಗೆ ಯಾವ ಥರ ಬೇಕೋ ಹಾಗೆ ಮಾಡ್ಕೊಳ್ಳಿ. ಹಾಗೂ ಡಿಸ್ಟೆನ್ಸು ಕೂಡ ಹಾಗೇನೆ. ಮತ್ತು ನಿಮಗೆ ಬೇಬಿ ಕುಚ್ಚು ಎಷ್ಟು ಲೆಂತ್ ಬೇಕು ನಿಮ್ಗೆ ಅಷ್ಟು ಶಾರ್ಟ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಲೆಂತಲ್ಲಿ ಟಾಸಲ್ನ ಮಾಡ್ತಾ ಇರೋದು. ಮತ್ತು ನೀವು ದಾರ ನಾನು 67 ಅಂತ ಹೇಳಿದೆ ಅಲ್ಲ, ಕೆಲವೊಂದೊಂದು ದಾರ ಬಂದು ತುಂಬ ಸಣ್ಣ ಇರುತ್ತೆ. ಆವಾಗ ನೀವು 5 ಅಥವಾ 10 ಎಳೆ ದಾರನ ಎಕ್ಸ್ಟ್ರಾ ಸುತ್ಕೊಬೋದು. ಇಲ್ಲಾಂದರೆ ನೀವು 67 ದಾರನೂ ಕೂಡ ಮಾಡ್ಬೋದು. ಕೆಲವೊಂದೊಂದು ಮಾತ್ರ ದಾರ ಸಣ್ಣ ಬರುತ್ತೆ. ಅದು ನೀವು ನೋಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಸುತ್ಕೊಳ್ಳಿ.
ಎಷ್ಟು ಚೆನ್ನಾಗಿ ಬಂದಿದೆ ಬೇಬಿ ಕುಚ್ಚು. ನಾವು ಹಿಂಗೆ ಬ್ಯಾಕ್ ಸೈಡ್ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಥ್ರೆಡ್ ಜಾಸ್ತಿ ಏನು ವೇಸ್ಟ್ ಆಗಲ್ಲ. ಅಂಡ್ ಎಕ್ಸ್ಟ್ರಾ ಸ್ವಲ್ಪ ವೇರಿಯೇಷನ್ ಇದ್ದಿದ್ದು ಬ್ಯಾಕ್ ಸೈಡ್ ಕವರ್ ಆಗುತ್ತೆ, ಫ್ರಂಟ್ ಕ್ಲೀನ್ ಆಗೇ ಬರುತ್ತೆ. ಸ್ಟಾರ್ಟಿಂಗು ಸೂಜಿಯಲ್ಲಿ ನೀವು ಕುಚ್ಚನ್ನ ಟೈಯಿಂಗ್ ಮಾಡೋರು ಸ್ವಲ್ಪ ಕಷ್ಟ ಅನ್ಸುತ್ತೆ ಕಲಿಯೋ ತನಕ. ಬೇಬಿ ಟಾಸಲ್ ಮುಂದೆ ಯಾವುದೇ ತರ ಕ್ರೋಶ ಆಗ್ಲಿ ನಿಮ್ಗೆ ಬೇರೆ ಟಾಸಲ್ ಯಾವ್ದು ಲುಕ್ ಬರಲ್ಲ. ಬಟ್ ಎಷ್ಟೇ ಆದ್ರೂ ಬೇಬಿ ಖುಷಿ ಮಾತ್ರ ಯಾವಾಗ್ಲೂ ಟ್ರೆಂಡ್ ಅಲ್ಲೇ ಇರತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಕ್ಯೂಟ್ ಆಗಿ. ಸೊ ನಾನಿಲ್ಲಿ ಪರ್ಪಲ್ 4 ಮತ್ತೆ ಕ್ರೀಮ್ 4 ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇದ್ದೀನಿ. ಕೆಲವೊಂದೊಂದು ಸಾರಿ ತುಂಬಾ ತೆಳು ಇರತ್ತೆ, ಕೆಲವೊಂದೊಂದು ತುಂಬಾ ರಫ್ ಇರತ್ತೆ. ನೀವು ನೋಡ್ಕೊಂಡು ಚುಚ್ಕೊಳ್ಳಿ. ತುಂಬಾ ಫೋರ್ಸ್ ಆಗಿ ಚುಚ್ಚಿದ್ರೆ ಸಾರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರತ್ತೆ. ಇಲ್ಲಾಂದ್ರೆ ನೀವು ಒಂದು ಕ್ರೋಶ ಸಪೋರ್ಟ್ ಇಂದ ಫಸ್ಟ್ ಹೋಲ್ನ ಮಾಡ್ಕೊಂಡು ನೀವು ಆಮೇಲೆ ದಾರನ ಹಾಕೊಬಹುದು. ನೋಡಿ ನಾನು ಒಂದೊಂದೇ ಏನು ಲೆವೆಲ್ನ ಮಾಡಿದ್ದೆ ಅದೇ ಲೆವೆಲ್ಗೆ ಕಟ್ ಮಾಡ್ಕೊತಾ ಬಂದಿದ್ದೀನಿ. ನೋಡಿ ಇದು ಬ್ಯಾಕು. ಸೊ ನಾನು ಏನಕ್ಕೆ ಬ್ಯಾಕ್ ಸಾರಿನ ಇದು ಮಾಡ್ಕೊಂಡಿದ್ದೆ ಅಂದ್ರೆ ನನಗೆ ಜರಿ ಈ ತರ ಜರಿ ಫ್ರಂಟ್ ಅಲ್ಲಿ ಬೇಡ, ಹಾಗಾಗಿ ನಾನು ಸಾರಿನ ಉಲ್ಟಾ ಮಾಡ್ಕೊಂಡಿದ್ದೆ. ಸೊ ಫೈನಲ್ ಲುಕ್ ನಿಮಗೆ ಬೇಬಿ ಟಾಸಲ್ ಈ ತರ ಇದೆ. ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂದ್ರೆ ಮುತ್ತು ಪೋಣಿಸಿರೋ ತರ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಇನ್ನ ಲೆಂತ್ ಶಾರ್ಟ್ ಬೇಕು ಅಂದ್ರೆ ಕೂಡ ನೀವು ಎಷ್ಟು ಲೆಂತ್ ನಿಮ್ಗೆ ಶಾರ್ಟ್ ಬೇಕು ಆ ತರ ಮಾಡ್ಕೊಬಹುದು. ಇನ್ನಷ್ಟು ಡಿಫ್ರೆಂಟ್ ಆಗಿರೋವಂಥ ಆ ಸಾರಿ ಕುಚ್ಚು ಡಿಸೈನ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಇನ್ನಷ್ಟು ಹೊಸ ಹೊಸ ಡಿಸೈನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.